ಸ್ನೇಹಿತರೆ ನಮಸ್ಕಾರ. ಈ ಬಾರಿ ಬಜೆಟ್ ಮಂಡನೆಯಲ್ಲಿ ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ. 6,200 ಕೋಟಿಯಷ್ಟು ದುಡ್ಡನ್ನ ನಾವು ಬೆಳೆ ಹಾನಿ ಪರಿಹಾರಕ್ಕಾಗಿ ಮೀಸಲಿಡ್ತಾ ಇದ್ದೀವಿ. ರೈತರ ಪರಿಹಾರವನ್ನ ನಾವು ಈಗ ಕೊಡ್ತಾ ಇದ್ದೀವಿ. ರೈತರು ಬಹಳಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಬಾರಿ ಅಂತೂ 5-6% ಅಷ್ಟು ಹೆಚ್ಚಿನ ಮಳೆ ಆಗಿದೆ. ಹೀಗಾಗಿ ರೈತರಿಗೋಸ್ಕರ ಬೆಳೆ ಹಾನಿ ವಿಮೆಯನ್ನ ನಾವು ಜಮಾ ಮಾಡ್ತಾ ಇದ್ದೀವಿ. ಈಗಾಗಲೇ ಜಂಟಿ ಸರ್ವೆ ಆಗಿದೆ. 30,000 ಹೆಕ್ಟರ್ ಅಷ್ಟು ಭೂಮಿಗಳು ನಾಶ ಆಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಹಾಗಾಗಿ ಪರಿಹಾರ ಧನವನ್ನಾಗಿ ನಾವು ಇಷ್ಟು ದುಡ್ಡನ್ನ ಕೊಡ್ತಾ ಇದ್ದೀವಿ ಎನ್ನುವಂತಹ ಅಪ್ಡೇಟ್ ಅನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಯಲ್ಲಿ ಘೋಷಣೆ ಮಾಡ್ತಾರೆ. ಹಾಗಾದ್ರೆ ಈ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚಿತವಾಗಿ ಏನೇನ್ ತನಿಖೆ ಆಗತ್ತೆ, ಏನೇನ್ ರೈತರಿಗೋಸ್ಕರ ಪರಿಹಾರ ಕೊಡುವಂತಹ ಚರ್ಚೆ ಆಗತ್ತೆ, ಇದರೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನೆಕ್ಸ್ಟು ಈ ನೀರಾವರಿ ಜಮೀನುಗಳಿಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ಇನ್ನು NDRF ಕುಸ್ಕಿ ಜಮೀನುಗಳು ಕೂಡ ಇರ್ತವೆ, ಅದಕ್ಕೋಸ್ಕರ ಸರ್ಕಾರ ಎಷ್ಟು ಪರಿಹಾರ ಧನವನ್ನ ಕೊಡ್ತಾ ಇದೆ, ಮುಖ್ಯವಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಈ ಪರಿಹಾರ ಧನ ಸಿಗ್ತಾ ಇದೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಒದಗಿಸಿಕೊಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ರೈತರು ಕೂಡ ಈ ವಿಷಯವನ್ನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸ್ನೇಹಿತರೆ, ಈ ಬೆಳೆ ಹಾನಿ ವಿಮೆಯನ್ನು ಘೋಷಣೆ ಮಾಡಿದ್ದಾರೆ. 6,213 ಕೋಟಿ ಕಣ್ರಿ, ಒಂದಲ್ಲ ಎರಡಲ್ಲ, 6,213 ಕೋಟಿ, ಸುಮಾರು 51 ಲಕ್ಷ ರೈತರ ಖಾತೆಗಳಿಗೆ ಈ ಬೆಳೆ ಹಾನಿ ವಿಮೆಯನ್ನ ಜಮಾ ಮಾಡಲಾಗ್ತಾ ಇದೆ. ಸುಮ್ಮನೆ ಹಾಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. PM ಕಿಸಾನ್ ಯೋಜನೆಯಲ್ಲಿ ಕೂಡ 53,80,000 ರೈತರು ಫಲಾನುಭವಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಅದರ ಪೈಕಿ 51 ಲಕ್ಷ ರೈತರಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಸಣ್ಣ ಪುಟ್ಟ ರೈತರು ಹಾಗೋ ಹೀಗೋ ಅಂದ್ರು ಒಂದು 55 ಲಕ್ಷದವರೆಗೂ ಕೂಡ ಸಿಗಬಹುದು. ಅಂದ್ರೆ ಎಕ್ಸಾಂಪಲ್ ನಿಮಗೆ ನಾನು ತಿಳಿಸಿದ್ನಿ, ಇದು ವಿಷಯ ಎಲ್ಲ ಗೊತ್ತಿರ್ಬೇಕು ನಿಮಗೂ ನಮಗೂ, ಹಾಗಾಗಿ ತಿಳಿಸ್ತೀನಿ. ಇನ್ನು ಈ 51 ಲಕ್ಷ ರೈತರಿಗೆ 6,213 ಕೋಟಿಯಷ್ಟು ದುಡ್ಡು ರಿಲೀಸ್ ಆಗ್ತಾ ಇದೆ. ಪ್ರತಿಯೊಂದು ಹೆಕ್ಟರ್ಗೂ ಕೂಡ ಅಂದ್ರೆ ನೀರಾವರಿ ಭೂಮಿಗಳಿದ್ದಿದ್ದೆ ಆದ್ರೆ 31,500 ತನಕ ದುಡ್ಡು ಜಮಾ ಆಗತ್ತೆ ಅನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇದೆ. ಹೌದು, ನಿಮ್ಮ ಜಮೀನುಗಳು ನೀರಾವರಿ ಭೂಮಿ ಫಲವತ್ತತೆಯನ್ನ ಹೊಂದಿರತಕ್ಕಂತಹ ಭೂಮಿಗಳಾಗಿದ್ರೆ ನಿಮಗೆ ಇಲ್ಲಿವರೆಗೂ ಕೂಡ ದುಡ್ಡು ಜಮಾ ಆಗಬಹುದು. ಎಲ್ಲಿವರೆಗೂ? 31,500 ಕೋಟಿವರೆಗೂ. ಸಾರಿ, 31,500 ಇಲ್ಲಿ ತನಕ ನಿಮಗೆ ದುಡ್ಡು ಜಮಾ ಆಗಬಹುದು. ಇನ್ನು NDRF ಕುಸ್ಕಿ ಜಮೀನುಗಳಿದ್ರೆ 8,500ರಿಂದ 21,500 ತನಕ ನಿಮಗೆ ಜಮಾ ಆಗಬಹುದು. ಸೊ ತೊಂದರೆ ಏನಿಲ್ಲ ಎಷ್ಟು ಜಮಾ ಆದ್ರು. ಇನ್ನು ಬಹಳಷ್ಟು ಜನ ರೈತರು ಸಾಲ ಮನ್ನಾ ಆಗಬೇಕು ಹಾಗೆ ಹೀಗೆ ಅಂತ ಪ್ರಶ್ನೆ ಮಾಡಿದ್ರಿ. ಅದಕ್ಕೆ CM ಅವ್ರಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳು ಹೋಗಿದಾವೆ ಅದ್ರ ಬಗ್ಗೆ. ಆದ್ರೆ CM ಸಿದ್ದರಾಮಯ್ಯನವ್ರು ಹೇಳಿದ್ರು, ಸಾಲ ಮನ್ನಾ ಏನ್ ಮಾಡೋದಿಲ್ಲ, ಆದ್ರೆ ಇದಕ್ಕೆ ಬೆಳೆ ಹಾನಿ ಪರಿಹಾರವನ್ನ ನಾವು ಒದಗಿಸಿ ಕೊಡ್ತೀವಿ. ರೈತರಿಗೆ ಏನ್ ಪರಿಹಾರ ಸಿಗಬೇಕಾಗಿದೆ ಅದನ್ನ ನಾವು ಕೊಡ್ತೀವಿ. ಅಡಿಕೆ ಆಗಿರ್ಲಿ, ಮಾವು ಆಗಿರ್ಲಿ, ಸೋಯಾಬೀನು, ನೆಲೆಗಡ್ಡಲಿ, ಉರುಳು ಜೋಳ, ಹೀಗೆ ಹಲವಾದ ಒಂದು ಬೆಳೆದಿರ್ತಿರಲ್ಲ ಬೆಳೆಗಳು, ಅದಕ್ಕೆಲ್ಲವೂ ಕೂಡ ನಾವು ಪರಿಹಾರವನ್ನ ಕೊಡ್ತೀವಿ. ಈಗಾಗಲೇ ಬಜೆಟ್ ಮಂಡನೆಗಿಂತ ಮುಂಚಿತವಾಗಿ ರೈತ ಮುಖಂಡರು ಸಾಕಷ್ಟು ಚರ್ಚೆ ಮಾಡ್ತಾರೆ. CM ಅವ್ರ ಜೊತೆಗೆ ಆಗಿರ್ಲಿ, ಒಂದು ಸಚಿವರ ಜೊತೆಗೆ ಆಗಿರ್ಲಿ, ರೈತರಿಗೆ ಏನೇನು ಸಮಸ್ಯೆಗಳಿದಾವೆ, ಅದಕ್ಕೆ ಪರಿಹಾರ ಹಣವನ್ನು ಏನು ಕೊಡಬೇಕು, ಅವರ ಸಮಸ್ಯೆಗಳನ್ನು ನಾವು ಯಾವ ರೀತಿಯಾಗಿ ಬಗೆಹರಿಸಬೇಕು, ಇನ್ನು ಬೆಳೆದಿರ್ತಕ್ಕಂತಹ ಬೆಳೆಗಳು ಇನ್ನೂ ಹೆಚ್ಚಿನ ಫಲವತ್ತತೆಯನ್ನು ಹೊಂದಬೇಕಂದ್ರೆ ಅದಕ್ಕೆ ನಾವು ಏನೇನು ಪರಿಹಾರವನ್ನು ಕೊಡಬೇಕಾಗತ್ತೆ, ಏನೇನು ಬೆಳವಣಿಗೆಯನ್ನು ಮಾಡಬೇಕಾಗತ್ತೆ, ಇದರೆಲ್ಲದರ ಬಗ್ಗೆ ಚರ್ಚೆ ಆಗಿರುತ್ತೆ. ಅದಾದ ಬಳಿಕ ಬಜೆಟ್ ಮಂಡನೆಯಲ್ಲಿ ಈ ರೀತಿ ಘೋಷಣೆ ಆಗುತ್ತೆ. 51 ಲಕ್ಷದ ರೈತರಿಗೆ 6,213 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡ್ತಾ ಇದ್ದೀವಿ. ಈಗಾಗಲೇ ಜಂಟಿ ಸರ್ವೆ ಆಗಿದೆ. 30,000 ಹೆಕ್ಟರ್ ಅಷ್ಟು ಭೂಮಿಗಳು ನಾಶ ಆಗಿರೋದು ಸರ್ಕಾರಕ್ಕೆ ಗಮನ ಬಂದಿತ್ತು. ಹೀಗಾಗಿ ದುಡ್ಡನ್ನ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಹೊಲ ಗದ್ದೆಗಳು ಕೂಡ ನಾಶ ಆಗಿದ್ದು ಅದಕ್ಕೆ ಜಂಟಿ ಸರ್ವೆ ಮುಖ್ಯವಾಗಿ ಆಗೋದು ಅತಿ ಅವಶ್ಯಕ. ಜಂಟಿ ಸರ್ವೆನೇ ಆಗಿಲ್ಲ ಅಂದ್ರೆ ಹಾಗಾದ್ರೆ ನಾವು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ನಿಮಗೆ ಬರುತ್ತೆ. ಸ್ನೇಹಿತರ, ಜಂಟಿ ಸರ್ವೆ ಆಗಬೇಕಂದ್ರೆ ನೀವು ನಿಮ್ಮ ಹತ್ತಿರದ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಭೇಟಿ ಕೊಡಬೇಕಾಗತ್ತೆ. ಸೊ ಗ್ರಾಮ ಲೆಕ್ಕಾಧಿಕಾರಿಗಳು ಇದ್ರ ಬಗ್ಗೆ ವೆರಿಫಿಕೇಶನ್ ಆಗತ್ತೆ. ನಿಮ್ಮ ಹೊಲ ಗದ್ದೆಗಳ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಬೇಕು. ಅಂದ್ರೆ ಉದಾಹರಣೆಗೆ ಪಹಣಿಗೆ ಆಧಾರ್ ಕಾರ್ಡು, ಇನ್ನಿತರ ಡಾಕ್ಯುಮೆಂಟ್ಸ್ಗಳ ಹೊಲ ಗದ್ದೆಗಳ ಒಂದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಬೇಕು, ಒಂದಕ್ಕೊಂದು ಅಟ್ಯಾಚ್ ಇರಬೇಕು. ಆಗ ಮಾತ್ರ ನಿಮಗೆ ಜಮಾ ಆಗ್ಲಿಕ್ಕೆ ಸಾಧ್ಯ. ಇನ್ನು ನೀವು ಹಾಗೆ ಹೋಗೋದಲ್ಲ, ಗ್ರಾಮ ಪಂಚಾಯತಿಗೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿದ್ದೆ ಆದ್ರೆ ನೀವು ನಿಮ್ಮ ಹೊಲ ಗದ್ದೆಗಳು
ನಾಶ ಆಗಿರುವಂಥದ್ದು ಆ ವಿಡಿಯೋನ ಮಾಡ್ಕೊಳ್ಳಿ, ಒಂದು ಫೋಟೋಸನ್ನು ತೆಗೆದುಕೊಳ್ಳಿ. ತದನಂತರ ಅಲ್ಲಿ ಹೋಗಿ ಭೇಟಿ ಕೊಟ್ಟರೆ ಒಂದು ಸ್ವಲ್ಪ ಕ್ಲಾರಿಟಿ ಇರುತ್ತೆ, ಅವ್ರಿಗೂ ಕೂಡ ನಂಬಿಕೆ ಬರುತ್ತೆ, ಬಂದು ವೆರಿಫಿಕೇಶನ್ ಮಾಡ್ತಾರೆ. ತದನಂತರ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಇದಾದ ಬಳಿಕ ಸುಮಾರು 83 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡುವಂತಹ ಯೋಜನೆ ಕೂಡ ಜಾರಿ ಆಗಲಿದೆ. ಇದು ಅತಿ ಶೀಘ್ರದಲ್ಲಿ ಬರಲಿದೆ. ಇದರ ಬಗ್ಗೆನೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಒಂದು ಬಜೆಟ್ ಮಂಡನೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಕಾಯ್ದು ನೋಡೋಣ ಇದ್ರ ಬಗ್ಗೆ. ಸೇವಾ ಸಿಂಧು ಪೋರ್ಟಲ್ನಲ್ಲಿ ಇನ್ನಿತರ ಮತ್ತೊಂದು ವೆಬ್ಸೈಟ್ ಕ್ರಿಯೇಟ್ ಆಗುತ್ತಾ ಅಥವಾ ಅಲ್ಲೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಕೊಡ್ತಾರಾ, ಇದಕ್ಕೆ ಎಲಿಜಿಬಿಲಿಟಿ ಏನೇನಿರಬೇಕು, ಡಾಕ್ಯುಮೆಂಟ್ಸ್ ಏನು ಬೇಕು, ಎಲ್ಲ ವಿಷಯವನ್ನು ಆವಾಗ ಬಿಡುವಾಗ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳು ನಿಮಗೆ ದೊರಕ್ತಾ ಇರುತ್ತೆ. ಬೆಲ್ ಐಕನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈ ವಿಷಯವನ್ನು ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ.